ಬೆಲ್ಲ ಅಥವಾ ಸಕ್ಕರೆಯನ್ನ ಬಳಸದೆ ರುಚಿಕರವಾದ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸ ಮಾಡೋದನ್ನ ತೋರಿಸ್ತಿದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಪಾಯಸವನ್ನ ಇಷ್ಟಪಡದೇ ಇರುವವರು ಕೂಡ ಖುಷಿಯಾಗಿ ತಿಂತಾರೆ. ಹಾಗಾದ್ರೆ ಕ್ಯಾರೆಟ್ ಪಾಯಸವನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ, ತುಪ್ಪ ಕಾದ್ಮೇಲೆ ಕತ್ತರಿಸಿದ ಗೋಡಂಬಿ, ಕತ್ತರಿಸಿದ ಬಾದಾಮಿಯನ್ನ ಸಣ್ಣ ಉರಿಯಲ್ಲಿ ಕೆಂಪಗೆ ಆಗುವ ತನಕ ಹುರಿದು ಪಕ್ಕಕ್ಕಿಡಿ. ಅದೇ ಬಾಣಲೆಯಲ್ಲಿ 2 ಟೀ ಸ್ಪೂನ್ ಚಿರೋಟಿ ರವೆಯನ್ನ ಕೈ ಬಿಡದೆ ಪರಿಮಳ ಬರುವ ತನಕ ಹುರಿಯಬೇಕಾಗುತ್ತದೆ. ಇಲ್ಲಿ ನಾನು ಎಕ್ಸ್ಟ್ರಾ ತುಪ್ಪವನ್ನ ಸೇರಿಸಿಲ್ಲ. ಡ್ರೈ ಫ್ರೂಟ್ಸ್ ಹುರಿಬೇಕಿದ್ರೆ ಉಳಿದಿರುತ್ತಲ್ಲ ಅದೇ ತುಪ್ಪದಲ್ಲಿ ರವೆಯನ್ನ ಹುರಿದಿದ್ದೀನಿ. ನಂತರ 1 ಕಪ್ ತುರಿದ ಕ್ಯಾರೆಟ್ ಅನ್ನ ಹಸಿ ವಾಸನೆ ಹೋಗುವ ತನಕ ಸಣ್ಣ ಉರಿಯಲ್ಲೇ ಹುರಿಯಬೇಕು. ಇನ್ನೊಂದು ಕಡೆ 2 ಟೀ ಸ್ಪೂನ್ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲನ್ನ ಸೇರಿಸಿ ಗಂಟಿಲ್ಲದಂತೆ ಕಲಸಿ ಪಕ್ಕಕ್ಕಿಡಿ. ಹುರಿದ ಕ್ಯಾರೆಟ್ಗೆ 1.5 ಕಪ್ ಕಾಯಿಸಿ ತಣ್ಣಗಾದ ಹಾಲನ್ನ ಸೇರಿಸಿ ಮುಗುಚುತ್ತಿರಿ. ಇದು 1 ಕುದಿ ಬರ್ಲಿ. ಹಾಲಿನಲ್ಲಿಯೇ ಕ್ಯಾರೆಟ್ ಬೇಯಬೇಕು. ನಂತರ ಸಣ್ಣ ಉರಿ ಇಟ್ಟು ಮಾಡಿಕೊಂಡಿರುವ ಕಸ್ಟರ್ಡ್ ಸಿರಪ್ ಅನ್ನ ಕುದಿ ಬಂದ ಹಾಲಿಗೆ ಹಾಕಿ ಕೈಯಾಡಿಸುತ್ತಲೇ ಇರಬೇಕು. ಇಲ್ಲದಿದ್ರೆ ಉಂಡೆ ಕಟ್ಟಿಕೊಳ್ಳುತ್ತದೆ. ಪಾಯಸದ ಹದ ನೋಡಿಕೊಂಡು ಕಾದಾರಿದ ಹಾಲನ್ನ ಸ್ವಲ್ಪ ಸೇರಿಸಿ. ಆಮೇಲೆ ಇದಕ್ಕೆ 1/4 ಕಪ್ ಕಂಡೆನ್ಸ್ ಮಿಲ್ಕ್ ಅನ್ನ ಹಾಕಿ ಚೆನ್ನಾಗಿ ಮುಗುಚಿ 1 ಕುದಿ ಬರಿಸಿ. ನಾನಿಲ್ಲಿ ಸಕ್ಕರೆಯನ್ನ ಸೇರಿಸಿಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕೆನಿಸಿದ್ರೆ ಸಕ್ಕರೆಯನ್ನ ಸೇರಿಸಿಕೊಳ್ಬಹುದು. ಕೊನೆಯಲ್ಲಿ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಒಣ ದ್ರಾಕ್ಷಿಯನ್ನ ನಾನು ಹಾಗೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಹುರಿದು ಕೂಡ ಹಾಕ್ಬಹುದು. ಸಕ್ಕರೆ ಅಥವಾ ಬೆಲ್ಲವನ್ನ ಬಳಸದೆ ಕ್ರೀಮಿಯಾದ ರುಚಿಯಾದ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ದಿಢೀರಂತ ಈ ಪಾಯಸವನ್ನ ಮಾಡಬಹುದು. ಹಾಗಿದ್ರೆ ನೀವು ಒಮ್ಮೆ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.